ಎಲ್ಲ ಮಾಧ್ಯಮದವ್ರಿಗೂ ಮತ್ತು ಫ್ಯಾನ್ಸ್ ಕ್ಲಬ್ನವ್ರಿಗೂ ಮತ್ತು ನನ್ನ ಜೊತೆ ಇರೋ ಗಣೇಶ್ ಸರ್ಗೂ ಮತ್ತು ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಪ್ರೊಡ್ಯೂಸರ್ ವಿಶ್ವ ಸರ್ ಅವರ ತಂಗಿಯಾದ ವಿಜಯ ಮೇಡಮ್ಗೂ, ಆಮೇಲೆ ಹೊನ್ನವಳ್ಳಿ ಸರ್ಗೂ, ಕರಮ್ ಚಾವ್ಲಾ ಕ್ಯಾಮ್ರಾಮ್ಯಾನ್ ಸರ್ಗೂ, ಮತ್ತು ರವೀಂದ್ರನಾಥ್ ಅವರು, ಮತ್ತು ಈಗ ಶ್ರೀನಿವಾಸ್ ಮೂರ್ತಿ ಸರ್ ಬರ್ತಾ ಇದ್ದಾರೆ, ಅವ್ರಿಗೂ ನಾನು ಎಲ್ಲರಿಗೂ. Fans, like they have come from different places. Okay, the reason ಈ ಮೀಟ್ ನಾವು ಮಾಡಬೇಕು ಅನ್ನೋದು ಏನಕ್ಕೆ ಅಂದ್ರೆ, ಫಸ್ಟ್ ಒಂದು ಹೊಸ ಪ್ರಯತ್ನ ಇದು. ಗಣೇಶ್ ಸರ್ ಈ ಹಿಸ್ ಕೆರಿಯರ್ ನಲ್ಲಿನೇ ಒಂದು ಈ ತರ ಪ್ರಯತ್ನ ಮಾಡಿಲ್ಲ. ಇದು ಮಾಡ್ತಾ ಇರೋವಾಗ ಅವ್ರಿಗೆ ಏನ್ ಅನಿಸ್ತಾ ಇದೆ, ಅಂಡ್ ಅಗೈನ್ ನೀವು ಜರ್ನಲಿಸ್ಟ್ ಆಗಿ ನೀವು ಎಷ್ಟೊಂದು ಫಿಲಿಮ್ಸು ಈಗ ನಡೀತಾ ಇರೋದು ಎಲ್ಲ ನೋಡ್ತಾ ಇದ್ದೀರಾ ನೀವು. ಅದ್ರಲ್ಲಿನೂ ನಾವು ಈ ಒಂದು ಹೊಸ ಪ್ರಯತ್ನನ ಯಾವ ತರ ರಿಸೀವ್ ಮಾಡ್ತೀರಾ, ನಿಮ್ಗೆ ಏನ್ ಅನಿಸ್ತಾ ಇದೆ, ಇದು ನಿಮ್ಮ ಫೀಲ್ ಏನು ಅಂತ ಒಂದು ನಿಮ್ಮ ಪ್ರಯತ್ನನ ನಮ್ಮ ಪ್ರಯತ್ನನ ಒಂದು ನಿಮ್ಮ ಮೂಲಕವಾಗಿ ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋದು ಒಂದು ಆಸೆ ನಮ್ದಷ್ಟೇ. ಪಿನಾಕ ಬಗ್ಗೆ ಈಗಾಗಲೇ ಗಣೇಶು ಸವಿಸ್ತಾರವಾಗಿ ಹೇಳಿದ್ದಾರೆ, ನಿರ್ದೇಶಕರು ಹೇಳಿದ್ದಾರೆ. ಅವರ ಕಂಪನಿಯ ಪರವಾಗಿ ನಮ್ಮ ಪಿನಾಕಮ್ಮ, ನಾನು ನಮ್ಮನ್ನು ಪಿನಾಕಮ್ಮ ಅಂತ ಹೇಳೋದು, ಅವರ ಹೆಸರು ವಿಜಯ ಅಂತ, ನಾನು ಪಿನಾಕಮ್ಮ ಅಂತ. ಯಾಕೆಂದರೆ ನಮ್ಮ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆಲ್ಲ ನಿರ್ಮಾಪಕರೇ ಅನ್ನದಾತರು. ಸೊ ಹಾಗಾಗಿ ನಮಗೆ ಅಮ್ಮ ಪಿನಾಕಮ್ಮ. ಸೊ ಒಂದು ತಿಂಗಳಾಯಿತು ಶೂಟಿಂಗ್ ಪ್ರಾರಂಭವಾಗಿ. ಅದಕ್ಕೂ ಮುಂಚೆ ಒಂದು ಶೆಡ್ಯೂಲ್ ಆಗಿತ್ತು. ಈ ಶೆಡ್ಯೂಲ್ನಲ್ಲಿ ನನ್ನನ್ನು ಇದಕ್ಕೆ ಪ್ರಪ್ರಥಮವಾಗಿ ನಾನು ಗಣೇಶನ್ನ ತುಂಬ ಆಭಾರಿಯಾಗಿರ್ತೀನಿ. ಯಾಕೆಂದರೆ ಆ ಪಾತ್ರ ರೀಡಿಂಗು ಅದು ಇದು ಅಂತಂತೇನೋ ಮೊದಲು ಇದೆಲ್ಲ ಇರುತ್ತಲ್ಲ, ಆವಾಗ ಈ ಪಾತ್ರಕ್ಕೆ ಶ್ರೀನಿವಾಸ ಮೂರ್ತಿನೇ ಬೇಕು ಅಂತ ಹೇಳಿದ ಪ್ರಥಮ ವ್ಯಕ್ತಿ ಗಣೇಶ್. ಅದಕ್ಕೆ ನಾನು ಅವರಿಗೆ ತುಂಬ ಆಭಾರಿ. ಯಾಕೆಂತಂದರೆ ಈ ಥರದ ಪಾತ್ರಗಳೆಲ್ಲ ಬೇಕಾದಷ್ಟು ಮಾಡಿದ್ದೀನಿ. ರಾಜ್ಕುಮಾರ್ ಜೊತೆಯಲ್ಲಿ ಒಳ್ಳೆ ಪಾತ್ರಗಳು ಮಾಡಿದ್ದೀನಿ, ವಿಷ್ಣುವರ್ಧನ್ ಜೊತೆಯಲ್ಲಿ ಬೇಕಾದಷ್ಟು ಒಳ್ಳೆ ಪಾತ್ರ ಮಾಡಿದ್ದೀನಿ, ದರ್ಶನ್ ಜೊತೆಯಲ್ಲಿ ಮಾಡಿದ್ದೀನಿ, ಸುದೀಪ್ ಜೊತೆಯಲ್ಲಿ ಮಾಡಿದ್ದೀನಿ. ಗಣೇಶ್ ಹಿಂದೆ ಒಂದು ಸಿನಿಮಾ ಮಾಡಿದ್ವು ಬಹಳ ವರ್ಷಗಳ ಹಿಂದೆ. ಅದಾದಮೇಲೆ ಕೃಷ್ಣಂ ಪ್ರಣಯ ಸಖಿಯಲ್ಲಿ ಅವರ ಒಂದು ಬಾಂಧವ್ಯ ಬಹಳ ಗಟ್ಟಿಯಾಯಿತು. ಈ ಸಿನಿಮಾದಲ್ಲಿ ನಾನೇ ಮಾಡಬೇಕು ಅಂತ ಅವರು ಪಟ್ಟು ಹಿಡಿದು ಆ ಪಾತ್ರವನ್ನು ನನ್ನ ಕೈಲಿ ಮಾಡಿಸ್ತಾ ಇರೋದ್ರಿಂದ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಎಲ್ಲರೂ ಏನು ತಿಳ್ಕೊಂಡ್ಬಿಟ್ಟಿರ್ತಾರೆ ಅಂದರೆ, ಹೊಸ ನಿರ್ಮಾಪಕರು, ಹೊಸ ಡೈರೆಕ್ಟರ್ಗಳು ಇವರೆಲ್ಲ ಅಯ್ಯೋ ಅವರಿಗೆ ವಯಸ್ಸಾಗ್ಬಿಟ್ಟಿದೆ, ಅವ್ರಿಗೇನು ಪಾತ್ರ ಮಾಡ್ತಾರೋ ಇಲ್ವೋ, ಹೇಗೋ ಏನೋ ಎತ್ತೋ ಅಂತ ಈ ಥರ ಎಲ್ಲ ಕೆಟ್ಟದಾಗಿ ಯೋಚನೆ ಮಾಡ್ತಾರೆ. ನನಗೆ ಇನ್ನೂ 10 ವರ್ಷ ಪಾತ್ರ ಮಾಡೋ ಅನ್ನೋ ಒಂದು ಛಾತಿ ನನ್ನಲ್ಲಿ ಇದೆ. ನನಗೆ ಈ ಸಿನಿಮಾ ಪ್ರಾರಂಭ ಆದಾಗಲಿಂದಲೂ ನನಗೆ ಅನಿಸಿದ್ದು, ನೀವು ಈ ಹಿಂದೆ ಗಣೇಶ್ ಪಿಕ್ಚರ್ ಬೇಕಾದಷ್ಟು ನೋಡಿದ್ದೀರಿ. ಅವರಿಗೆ ಒಳ್ಳೆ ಬ್ರೇಕ್ ಕೊಟ್ಟಂತ ಸಿನಿಮಾ ಮುಂಗಾರು ಮಳೆ. ಈ ಥರ ವೇದಿಕೆ ಸಿಕ್ಕೋದು ಬಹಳ ಅಪರೂಪ. ಆದ್ರೂ ಏನೋ ಒಂದು ಖುಷಿ. ಪ್ರಶ್ನರ್ ಬರ್ತಾರೆ ಅಂದಟ್ಕೆ ನನಗೆ ಗಾಬರಿ, ಎಲ್ಲಿ ಬಾಯಿ ತಪ್ಪಿ ಏನ್ ಮಾತಾಡ್ತೀನೋ ಏನೋ ಅಂತ. ನಾನು ಅಷ್ಟು ದಿವಸದಿಂದನೂ ಚಿತ್ರೀಕರಣದಲ್ಲಿ ಭಾಗವಹಿಸ್ತೀನಿ. ರಾಜ್ಕುಮಾರ್ ಮೈ ಮೇಲೆ ಕಾಲು ಹಾಕ್ಬಿಟ್ಟು ಮಲ್ಕೊಂಡ್ಬಿಟ್ಟಿದೆ ಹೊನ್ನವಳ್ಳಿ ಕೃಷ್ಣ. ಅಯ್ಯೋ ಅಣ್ಣ ಬಿಡಿ ಅದು. ಜಗದೀಶ ನಾಡುವ ಜಗವೇ ನಾಟಕ ರಂಗ. ನಾನೊಂಥರ ನಾಟಕ ಆಡಿದ್ರೆ ನೀವೊಂಥರ ನಾಟಕ. ಪ್ರತಿ ಒಬ್ಬ ಮನುಷ್ಯನು ಒಂದೊಂದು ನಾಟಕ. ಆ ನಾಟಕದಲ್ಲೇ ಅವರವರೇ ಪಾತ್ರಧಾರಿ, ಅವರವರೇ ಸೂತ್ರಧಾರಿ. ನನಗೆ ಇಲ್ಲಿ ಗಣೇಶ್ ಅವರು ಇಷ್ಟು ದಿವಸದಿಂದ
ಪ್ರತಿಯೊಬ್ಬ ಮನುಷ್ಯನು ಅಕ್ಕರೆಯಿಂದ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೂ ಸಿನಿಮಾ ಮುಕ್ಕಾಲು ಭಾಗ ಇದೆ ಅಂತಾರೆ. ಅದು ಹೆಂಗ್ ನಿಭಾಯಿಸ್ತಾರೆ ಅಂತ ಅವ್ರಿಗೆ ಗೊತ್ತು. ಯಾಕೆಂದ್ರೆ ಅವರು ಎಲ್ಲ ಸಕಲವೂ ಅವರೇ. ಹಾಗಾಗಿ ಏನೋ ಇಲ್ಲಿ ಎಲ್ಲ ಈಗ ನೋಡಿ ನಮ್ಮ ಕ್ಯಾಮ್ರಾಮನ್ನು ಇವ್ರಿಗೇನು ಗೊತ್ತಿಲ್ದಂಗೆ ಅವರೇ. ಇವರು ಬಹಳ ವಿಚಾರ ಗೊತ್ತು. ಆಕ್ಷನ್ ಅಲ್ಲೇ ಎಲ್ಲ ತೋರಿಸ್ತದೆ, ಕಿರ್ಚ್ಗಳೆಲ್ಲ ಮಾತಾಡಲ್ಲ. ಆದ್ರೂ ನನಗೆ ಅವ್ರನ್ನೇ ನೋಡ್ತಾ ಇರ್ತೀನಿ. ಏನಾರು ಕರೆದ್ರೆ ಏನು ಅಂದ್ರು ಅಂತ. ಅಣ್ಣ ಏನೂ ಇಲ್ಲ, ಸುಮ್ಮನಿರಿ, ಈಗ ಸಮಯ ಇಲ್ಲ, ಈಗ ಮಾತಾಡೋದು ಬೇಡಿ ಅಂತ. ಹಾಗಾಗಿ ಈ ಸಿನಿಮಾ 100 ದಿನ ಓಡ್ಲಿ ಅಂತ ನಾನು ಹೇಳ್ತೀನಿ. ಕಲಾವಿದರ ಪರವಾಗಿ ಈ ಚಿತ್ರದ ಬಗ್ಗೆ ಸಂಪೂರ್ಣವಾಗಿ ನಮ್ಮ ಅಣ್ಣ ಶ್ರೀನಿವಾಸ ಮೂರ್ತಿ ಅವರು ಮಾತಾಡ್ಬಿಟ್ಟಿದ್ದಾರೆ. ಮೊಟ್ಟ ಮೊದಲಿಗೆ ಪೀಪಲ್ಸ್ ಮೀಡಿಯಾ ಫ್ಯಾಕ್ಟರಿ ಅವರಿಗೆ ಇಂಥ ಅದ್ದೂರಿ ಚಿತ್ರವನ್ನ ಬಜೆಟ್ ಅವರು ಬಹುಶಃ ಕ್ಯಾಲ್ಕುಲೇಟ್ ಮಾಡಿಲ್ಲ ಅನ್ಸುತ್ತೆ. ಸೊ ಇಷ್ಟು ಅದ್ದೂರಿ ಚಿತ್ರವನ್ನ ಮಾಡ್ತಾ ಇರೋದಕ್ಕೆ ಒಬ್ಬ ಕಲಾವಿದನಾಗಿ ಹಾಗೂ ಒಬ್ಬ ಕನ್ನಡಿಗನಾಗಿ, ಕನ್ನಡಿಗ ಪ್ರೇಕ್ಷಕನಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಕನ್ನಡ ಚಿತ್ರೋದ್ಯಮದ ಅತ್ಯಂತ ಜನಪ್ರಿಯ ನೃತ್ಯ ನಿರ್ದೇಶಕರಾದಂತಹ ನಮ್ಮ ಧನು ಮಾಸ್ಟರ್ ಧನಂಜಯ್ ಅವರು ಈ ಚಿತ್ರದಲ್ಲಿ ನನಗೆ ಒಂದು ಪ್ರಮುಖವಾದ ಪಾತ್ರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತೇನೆ. ಬ್ಲೆಸ್ಡ್ ಇದೆಯಾ, ಇದು ಎಷ್ಟೊಂದು ಲೆಜೆಂಡ್ ತರ ಕೊಟ್ಕೊಳ್ತಾ ಇದೆ. ಫಸ್ಟ್ ಐ ಫೀಲ್ ರೆಡಿ ಬ್ಲೆಸ್ಡ್ ಟು ಬಿ ಸಿಟಿಂಗ್ ಅಮಾಂಗ್ಸ್ ಆಲ್ ದೀಸ್ ಲೆಜೆಂಡ್ಸ್ ಟುಡೇ. ದಿಸ್ ಇದು ಇದು ಚೆನ್ನಾಗಿದೆ ಫಿಲ್ಮ್. ಇದು ಫಿಲ್ಮ್ ನನ್ನ ಪ್ರೊಡ್ಯೂಸರ್ ಮೇಡಮ್, ಡೈರೆಕ್ಟರ್ ಎಲ್ಲ ಕೋಆಪರೇಷನ್ ಇದೆಯಾ, ಇದು ಎಲ್ಲ ಜನ ಒಂದು ಥಾಟ್ ಇದೆಯಾ, ಇದು ಚೆನ್ನಾಗಿ ಫಿಲ್ಮ್ ಬೇಕು, ಸ್ಕೇಲ್ ಬೇಕು, ಇದು ಗ್ರ್ಯಾಂಡ್ ಬೇಕು, ಎಲ್ಲ ಜನ, ಎಲ್ಲ ಆಕ್ಟರ್, ಗಣೇಶ್ ಸರ್ ಆಫ್ ಕೋರ್ಸ್ ವರ್ಡ್ಸ್ ಕಮ್ಮಿ ಇದೆಯಾ, ಎಷ್ಟೊಂದು ಎಕ್ಸ್ಪ್ಲೇನ್ ಮಾಡಿದೆ, ಬಟ್ ಎಲ್ಲ ಟ್ರೈ ಮಾಡ್ತಾ ಇದೆ. ಇದು ಸ್ಪೆಕ್ಟಾಕ್ಯುಲರ್ ತರ ಬರುತ್ತೆ, ಇನ್ನೆಲ್ಲ ವರ್ಕ್ ಮಾಡ್ತಾ ಇದೆ. ಇದು ಧನಂಜಯ್ ಎಷ್ಟೊಂದು ದಿನ ಎಲ್ಲ ಪ್ರಾಬ್ಲಮ್ ಇದೆ, ಸೈಡ್ ಬನ್ನಿ ಬೇಗ ಇದು ವಿ ಆರ್ ಆಲ್ ಟ್ರೈಯಿಂಗ್ ಎವ್ರಿ ಒನ್ ಆಫ್ ಅಸ್ ಟು ಗಿವ್ ಯು ಸಮಥಿಂಗ್ ವೆರಿ ಸ್ಪೆಕ್ಟಾಕ್ಯುಲರ್. And just while we are shooting it also, we are all feeling that, idu positivity tara ide. Idu just, even rains came, ella Bangalore, it was raining. Here it used to rain for some time and then stop, so we could continue with shoot. So we feel already blessed, and thank you all for coming and blessing us more. Thank you. ನಮಸ್ಕಾರ. ವಾಯ್ಸ್ ಸ್ವಲ್ಪ ಬೇರೆ ಥರ ಇದೆ, ಬಿಕಾಸ್ 32 ದಿನಗಳ ಕಾಲ ಬಹಳ ಖುಷಿ ಪಟ್ಟಿದ್ವಿ. ಕೆಲಸ ಅನ್ನೋದಕ್ಕಿಂತ ಬಹಳ ಖುಷಿ ಪಟ್ಟಿದ್ವಿ. ಫಸ್ಟ್ ಆಫ್ ಆಲ್ ನಾನು ಪೀಪಲ್ಸ್ ಮೀಡಿಯಾ ಫ್ಯಾಕ್ಟ್ರಿ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮನಸ್ಸಿಂದ. ವಿಶ್ವ ಸರ್ಗೆ, ವಿಜಿ ಮನ್ಗೆ ಥ್ಯಾಂಕ್ ಯು ವೆರಿ ಮಚ್. ಜೋರು ಚಪ್ಪಾಳೆ ನಮ್ಮ ಪ್ರೊಡಕ್ಷನ್ ಹೌಸ್ಗೆ. ಬಿಕಾಸ್ ಬಂದಾಗಲೇ ಅವರು ರೆಗ್ಯುಲರ್ ಅಲ್ಲ, ಬೇರೆ ಏನೋ ಮಾಡಬೇಕು ಅಂತ ಬಂದು ಈ ಥರದಲ್ಲೂ ಕೂಡ ನನ್ನ ಕೈಲಿ ಮಾಡಿಸ್ಬಹುದು ಅಂತ ಅಂದ್ಕೊಂಡು ಮಾಡಿಸ್ತಿದ್ದಾರಲ್ಲ. ನಾನು ಆ್ಯಸ್ ಎ ಗಣೇಶ್ ಆಗಲ್ಲ, ಆ್ಯಸ್ ಎ ನಾಯಕ ನಟನಾಗಲ್ಲ, ನಟನಾಗಿ ಏನು ಇದೇ ಏರಿಯಾಯಿಂದ ಬೆಂಗಳೂರಿಗೆ ಬಂದವನು ನಾನು. ಆ ಗಣೇಶನಾಗಿ ನಾನು ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಎವ್ರಿ ಸೀನ್ ತೆಗಿಬೇಕಾದ್ರೆ ಅವ್ರು ನಮ್ಮ ಜೊತೆ ಕೂತೇ ಇರ್ತಾರೆ. ಇದು ಹಿಂಗಿದೆ ಸರ್, ಇದು ಫಸ್ಟ್ ಸೆಕೆಂಡ್ ಡೇ ಕಿರ್ಚಾಡ್ತಾ ಇದ್ದಾರೆ. ನಾನು ಧನು ಕರೆದೆ, ಯಾಕೆ ವಿಜಯಮ್ಮ ಕಿರ್ಚಾಡ್ತಾ ಇದ್ದಾರಲ್ಲ, ಏನಾಯಿತು? ಇಲ್ಲ 800 ಜನ ಜೂನಿಯರ್ಸ್ ಹೇಳಿದರು, 600 ಜನ ಬಂದಿದ್ದಾರಂತೆ. ಅಯ್ಯಯ್ಯೋ, ಖುಷಿ ಪಡಬೇಕಲ್ಲ ಇದಕ್ಕೆ, ಬೇರೆಯವರಾದ್ರೆ ಖುಷಿ ಪಟ್ಟಿರೋರು ಅಂತ. ಯು ಕಾಂಟ್ ಬಿಲೀವ್ ಸರ್, ಶೂಟಿಂಗ್ ಕ್ಲೋಸಸ್ಸು ಸಜೆಷನ್ಸ್ನ ಇಟ್ಕೊಂಡು ಎಕ್ಸ್ಟ್ರಾ 200 ಜನ ಬರೋವರೆಗೂ ಬೈತಾಯಿದ್ರು. ಅದು ಹಾಫ್ ಡೇ ಹೋಯಿತು. ನಾನು ಕೇಳಿದೆ, ಮುಗಿಸ್ಬಿಡೋಣ ಮೇಡಮ್, ನೋ ಪ್ರಾಬ್ಲಮ್. ಇಲ್ಲ ಸರ್, ವಿ ಹ್ಯಾವ್ ಪ್ರಾಮಿಸ್ಡ್ ಯು,
ನಾವು ನಿಮಗೆ ಪ್ರಾಮಿಸ್ ಮಾಡಿದ್ದೀವಿ, ಬೇರೆ ಥರ ಕಾಣಿಸ್ಬೇಕು, ಸ್ಪೆಕ್ಟಾಕ್ಯುಲರ್ ಆಗಿ ಇರಬೇಕು, ಸೆಟ್ ಇಷ್ಟು ದೊಡ್ಡದು ಹಾಕಿದ್ವಿ, 7-8 acres, ಇದು ಚೆನ್ನಾಗಿ ಕಾಣಬೇಕು ಅಂದ್ರೆ ಬೇಕಲ್ಲ ಸರ್ ಅಂತ ಹೇಳಿದ್ರು. ಥ್ಯಾಂಕ್ ಯು ಮೇಡಮ್ ಫಾರ್ ದಟ್ ಕನ್ಸರ್ನ್ ಆ್ಯಂಡ್ ಲವ್.